ಇವತ್ತು ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಜನವೋ ಜನ, ಖರೀದಿಯ ಭರಾಟೆ ಜೋರಾಗ್ತಾ ಇದೆ. ಬೆಲೆ ಏರಿಕೆಯ ಮಧ್ಯೆಯೂ ಹೂವು ಹಣ್ಣನ್ನ, ಪೂಜಾ ಸಾಮಗ್ರಿಗಳನ್ನು ಖರೀದಿಸುವುದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಬೆಂಗಳೂರಿನ ಪ್ರಮುಖ ದೇವಾಲಯಗಳಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ನಡೀತಾ ಇದೆ. ದೊಡ್ಡ ಮಟ್ಟದಲ್ಲಿ ಭಕ್ತರು ಕೂಡ ದೇವಸ್ಥಾನಗಳತ್ತ ಮುಖ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ವರ್ಷದ ಮೊದಲ ಹಬ್ಬ. ಈ ಹಬ್ಬವನ್ನು ದೇವಸ್ಥಾನಕ್ಕೆ ಹೋಗುವ ಮೂಲಕ ಆರಂಭಿಸೋಣ ಅಂಥೇಳಿ ಕೆಲವರು ಜನರು ಇರ್ತಾರೆ. ಹಾಗಾಗಿಯೇ ಇವತ್ತು ಬೇರೆ ಬೇರೆ ದೇವಸ್ಥಾನಗಳಲ್ಲಿ, ಪ್ರಸಿದ್ಧ ದೇವಾಲಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಸೇರುವಂತಹ ಸಾಧ್ಯತೆ ಇದೆ. ದೇವಾಲಯಗಳು ಕೂಡ ಒಂದಿಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ಕೆಆರ್ ಮಾರ್ಕೆಟ್ನಲ್ಲಿ ಯಾವ ರೀತಿ ಜನಜಂಗುಳಿ ನಿರ್ಮಾಣವಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಸಾಲು ಸಾಲು ರಜೆ ಇದೆ. ಇವತ್ತು ಯುಗಾದಿ, ನಾಳೆ ರಂಜಾನು, ವೀಕೆಂಡ್ ಬೇರೆ. ದೊಡ್ಡ ಮಟ್ಟದಲ್ಲಿ ಜನ ಈಗ ಖರೀದಿ ಭರಾಟೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನೂ ಜಾಸ್ತಿ ಇದೆ ಇವತ್ತು ಬೆಲೆ. ನಿನ್ನೆ 350 ರೂಪಾಯಿ ಕೆಜಿ, ಇವತ್ತು 300, 320. ಹಬ್ಬ ಮುಗಿದ್ರು, ಹಬ್ಬ ಇದ್ರೂ ತುಂಬ ಜಾಸ್ತಿ ಬೆಲೆ. ಏನು ಮಾಡೋಕ್ಕಲ್ಲ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾವು ಪ್ರತಿ ವರ್ಷ ತರನೇ ಈ ವರ್ಷನೂ ಮಾರ್ಕೆಟ್ಗೆ ಬಂದಿದ್ದೀವಿ, ಹೂವು ತಗೊಂಡಿದ್ದೀವಿ. ತುಂಬಾ ಜನ ಇದ್ದಾರೆ. ಏನೇ ಆಗಲಿ ಬೆಂಗಳೂರಲ್ಲಿ ನಾವು ಯುಗಾದಿ ಆಚರಣೆ ಮಾಡೋದು ಅಂದ್ರೆ ತುಂಬಾ ಸಂತೋಷ. ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದೆ, ಬಟ್ ಆದ್ರೂ ಬೇರೆ ಕಡೆಗೆ ಲೆಕ್ಕ ಹಾಕಿದಾಗ ಮಾರ್ಕೆಟಲ್ಲಿ ಕಡಿಮೆನೇ ಇರುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ವ್ಯಾಪಾರ ಜೋರಾಗ್ತೈತೆ, ಕಡಿಮೆ ರೇಟ್ ಜಾಸ್ತಿ ಅಣ್ಣ. ಚಿಕ್ಕಪಟ್ಟ ರೇಟ್ ಅಣ್ಣ, ಹೆವಿ ರೇಟ್ ಅಣ್ಣ. ರೇಟ್ ಇದೆ, ಬೆಲೆ ಕಡಿಮೆ, ಕೇಳೋದು ಕಡಿಮೆ. ಜನ ಇದ್ದಾರೆ, ವ್ಯಾಪಾರ ಕಡಿಮೆ. ಅಣ್ಣ ಸಾಮದಿ 400 ರೂಪಾಯಿ ಕುಚ್ಚಿ, ಕೇಳೋದು 200 ರೂಪಾಯಿ ಕೇಳ್ತಾರೆ. ಬನ್ನಿ ಸಮಯ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಅಣ್ಣ. ದುಡಿಯೋದಂತೂ ಕಷ್ಟ. ಒಂದು ಹಬ್ಬ ಅಂದ್ರೆ ಮಿನಿಮಮ್ ಅಂದ್ರೆ 6 ತಿಂಗಳು ನಮ್ ದುಡಿಮೆ ಇಟ್ಕೊಬೇಕಾಗಿದೆ. ಆದ್ರೆ ನಮ್ ಸನಾತನ ಧರ್ಮ ಬಿಡಂಗಿಲ್ಲ. ಎಷ್ಟೇ ಕಷ್ಟ ಆಗ್ಲಿ ಮಾಡೋದು ಮಾಡ್ಲೇಬೇಕು. ಊಟ ಮಾಡ್ತೀವೋ ಬಿಡ್ತೀವೋ, ಆದ್ರೆ ಮಾಡೋ ಪೂಜೆಗಳನ್ನ ನಾವು ಮಾಡ್ಲೇಬೇಕಾಗಿದೆ. ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ ಅಣ್ಣ. ಎಲ್ಲ 500,000 ಮೇಲೇನೆ, ಯಾವ್ದು ಮಾತಾಡಂಗಿಲ್ಲ. ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟಿದೆ. ತುಂಬಾ ಕಷ್ಟ ಆಗಿದೆ. ಮಾಡ್ಲೇಬೇಕಲ್ವಾ? ಅದು ಯುಗಾದಿ, ವರ್ಷದ ಮೊದಲನೇ ಹಬ್ಬ. ವರ್ಷ ಪೂರ್ತಿ ಚೆನ್ನಾಗಿರ್ಲಿ ಅಂತ ಆಸೆ ಪಟ್ಟು ಮಾಡೋವಂಥದ್ದು. ಹಬ್ಬ ಅಂದ್ರೇ ಸಂಭ್ರಮ ಸಡಗರ. ಬೆಲೆ ಎಷ್ಟೇ ಏರಿಕೆ ಆದರೂ ಕೂಡ ಜನ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಈ ಹಬ್ಬ ಹರಿದಿನಗಳು ಅಂತ ಬಂದಾಗ. ಅದೆಷ್ಟೇ ಕಷ್ಟ ಆದರೂ ಕೂಡ ಮನೆಯವರೊಟ್ಟಿಗೆ ಸೇರಿಕೊಂಡು ಹಬ್ಬವನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಈ ಬಾರಿ ಯುಗಾದಿಯ ಸಂಭ್ರಮ ಜೋರಾಗಿಯೇ ಇರುವಂಥದ್ದು. ಈಗಾಗಲೇ ಗ್ರಾಹಕರು ಕೂಡ ಮಾತನಾಡ್ತಾ ಇದ್ರು, ಅದೇನೇ ಬೆಲೆ ಏರಿಕೆ ಆದರೂ ಕೂಡ ಹಬ್ಬವನ್ನು ಮರೆಯೋದಕ್ಕಾಗತ್ತಾ? ನಮ್ಮ ಸಂಸ್ಕೃತಿ, ನಾವು ನಡೆದುಕೊಂಡು ಬಂದಂತಹ ರೀತಿ ಅವನ್ನೆಲ್ಲ ಮರೆಯೋದಕ್ಕಾಗುತ್ತಾ? ಹಬ್ಬ ಮಾಡಲೇಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ರು.